ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ಮೇ ಕಮ್ಮಿ ಸರ್. ಹಾಂ ಬನ್ನಿ ಸರ್ ಬನ್ನಿ. ಸರ್ ನನ್ನ ಹೆಸರು ಯೋಗೀಶ್ ಕುಮಾರ್ ಅಂತೇಳಿ. ಹೌದಾ? ಇದು ಲೋಕಲ್ ಅವರು ಶಿವಮೊಗ್ಗ. ಪ್ರಶ್ನೆಗಳ ನಿಮಗೆ ಕೇಳ್ಬೇಕಾದ್ರೆ ಹಿಂದಿ ಬಗ್ಗೆ ಕೇಳ್ಬೇಕಾದ್ರೆ ಹಿಂದಿ ಬಗ್ಗೆ ಕಾರಣ ಏನ್ ಗೊತ್ತಾ, ನೀವು ಹಿಂದಿ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ದೀರಂತೆ. ಈ ವಿಷಯ ಗೊತ್ತಾಯ್ತು. ನನಗೇನು ಡೌಟ್ ಅಂದ್ರೆ, ಹಿಂದಿನಲ್ಲಿ ಯಾಕೋ ಸೌತ್ ಇಂಡಿಯಾದಲ್ಲಿ ಹಿಂದಿ ರಿಜೆಕ್ಟ್ ಮಾಡ್ಕೊಂತಿದ್ದಾರೆ ಜನ, ಯಾಕೆ ಅಂತಾನೆ ಗೊತ್ತಿಲ್ಲ. ಅದೇ ಸೌತ್ ನಲ್ಲಿ ಇಷ್ಟು ಪ್ರಾಬ್ಲಮ್, ಅದೇ ನಾರ್ತ್ ಇಂಡಿಯಾದಲ್ಲಿ ಹಿಂದಿ ಬಗ್ಗೆ ಹಿಂದಿ ಸಬ್ಜೆಕ್ಟ್ ಬಗ್ಗೆ ಏನು ಕಾನ್ವರ್ಸೇಷನ್ ಇರಲ್ಲ, ಅದೇ ಲೈಕ್ ಹಿಂದಿ. ಬಟ್ ಸೌತ್ ಇಂಡಿಯಾದಲ್ಲಿ ಅದೇ ಎಸ್ಪೆಷಲಿ ತಮಿಳ್ನಾಡು ಯಾಕೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಓಕೆ ಓಕೆ. ಒಳ್ಳೆ ಸಂದರ್ಭಿಕವಾದ ಒಂದು ಪ್ರಶ್ನೆ ಇದು. ಈ ಸಂದರ್ಭಕ್ಕೆ ತುಂಬ ಅನುಕೂಲ. ನನಗೂ ಇದು ಹಾಗಾಗಿ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸಮಯೋಚಿತವಾದ ವಿಷಯ ಅಂತ ಹೇಳಬೇಕಿದೆ. ಯಾಕಂದರೆ ಹಿಂದಿ ಬಗ್ಗೆ ಒಂದು ರೀತಿ ನಾನು ಈ ಹಿಂದಿ ಓದೋನು ಅಥವಾ ಹಿಂದಿ ಪ್ರೊಫೆಸರಾಗಿ ಕೆಲಸ ಮಾಡೋನು, ನಾನು ಒಂದು ರೀತಿ ಈ ವಿಷಯ ಕೇಳಿದ್ರೆ ಎಕ್ಸೈಟೆಡ್ ಆಗಿ ಹೇಳೋಣ ಅನಿಸುತ್ತೆ ನನಗೆ. ಏನಪ್ಪ ಅಂದರೆ ಒಂದು ರೀತಿ ಭಾವಪರವಶನಾಗಿ ಅಥವಾ ಹೃದಯ ತುಂಬಿ ಹೇಳಬೇಕು ಅಂತಂದರೆ, ನೋಡಿ, ಭಾರತ ದೇಶದಲ್ಲಿ, ನಮ್ಮ ಇಂಡಿಯಾ ದೇಶದಲ್ಲಿ ನಿಮಗೆ ಅನೇಕ ಸ್ಟೇಟ್ಸ್ ಇದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಅದರದೇ ಆದ ಭಾಷೆಗಳಿದ್ದಾವೆ. ನಾರ್ತ್ ಇಂಡಿಯಾದಲ್ಲಿ ಒಂದು 3-4 ಸ್ಟೇಟ್ಸ್ನಲ್ಲಿ ಹಿಂದಿನೂ ಒಂದು ಭಾಷೆ. ಈ ಎಲ್ಲ ಭಾಷೆಗಳನ್ನು ನಾವು ಒಂದು ಸುಂದರವಾದ ಪುಷ್ಪ ಅಂತ ತಗೊಂಡ್ರೆ, ಪ್ರತಿಯೊಂದು ಸುಂದರವಾದ ಪುಷ್ಪಗಳೇ ಸುಂದರವಾದ ಭಾಷೆಗಳೇ, ಎಲ್ಲವೂ ಸುಂದರವಾದ ಸಮೃದ್ಧವಾದ ಭಾಷೆಗಳು. ಅದನ್ನು ನಾವು ತಗೊಂಡ್ರೆ ಅದನ್ನೆಲ್ಲ ಸೇರಿಸುವಂತಹ ಒಂದು, ಈ ಎಲ್ಲ ಭಾಷೆಯನ್ನು ಒಂದುಗೂಡಿಸ್ಬೇಕು. ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ ಇವಾಗ. ಅದನ್ನು ಒಂದುಗೂಡಿಸ್ಬೇಕು ಅಂತಂದರೆ ಇನ್ನೊಂದು, ಈಗ ಪುಷ್ಪಗಳನ್ನೆಲ್ಲ ಸೇರಿಸ್ಬೇಕಾದ್ರೆ ಒಂದು ದಾರ ಬೇಕು, ಒಂದು ಸೂತ್ರ ಬೇಕು. ಹಿಂದಿನ ನಾವು ಆ ಸೂತ್ರದ ರೀತಿಯಲ್ಲಿ, ದಾರದ ರೀತಿಯಲ್ಲಿ ಉಪಯೋಗಿಸಿ ಅದನ್ನು ಒಂದು ಸುಂದರವಾದ ಮಾಲೆಯನ್ನಾಗಿ ಮಾಡಿ, ಒಂದು ಹೂಹಾರವನ್ನು ಮಾಡಿ ಅದನ್ನು ನಮ್ಮ ಭಾರತ ಮಾತೆಯ ಕೊರಳಿಗೆ ಹಾಕೋಣ. ಭಾಷೆಗಳ ಬಗ್ಗೆ ಕೇಳಿದರೆ ಆ ರೀತಿ ಒಂದು ರೀತಿ ನನಗೆ ಉದ್ವಿಗ್ನತೆ ಬರುತ್ತೆ, ಆನಂದ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ, ಹೃದಯ ತುಂಬಿ ಬರುತ್ತೆ. ಅದಕ್ಕೆ ಹೇಳ್ತೀವಿ, ಹಿಂದಿನಲ್ಲಿ ಒಂದು ಮಾತು ಹೇಳ್ತಾರೆ, ಹಿಂದಿ ಭಾರತ್ ಮಾತಾ ಕಿ ಬಿಂದಿ ಹೈ, ಹಣೆ ಹೌದು. ಅದಕ್ಕೆ ತುಂಬ ಗೌರವ ಕೊಡ್ತಾರೆ. ಬಟ್ ಯಾವುದೇ ಭಾಷೆ ಆದರೂ ನಾವು ಗೌರವ ಕೊಡಲೇಬೇಕು. ಹಿಂದಿ ಇರ್ಬೋದು, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಇರ್ಬೋದು. ವಿಶೇಷ ಅಂದರೆ ನೋಡಿ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಏನಿದೆ ತುಂಬ ಸಮೃದ್ಧವಾದ ಭಾಷೆಗಳು. ಹಿಂದಿಗೆ ಕಂಪೇರ್ ಮಾಡಿದರೆ, ಈ ಹಿಂದಿನ ಕೀಳಾಗಿ ಕಾಣಬೇಕು ಅಂತಲ್ಲ, ಕಂಪೇರ್ ಮಾಡಿದರೆ ಹೇಳ್ತೀವಿ ನಾವು, ಈ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ 4 ಭಾಷೆಗಳು ಏನಿದ್ದಾವೆ ತುಂಬ ಸಮೃದ್ಧವಾದ ಭಾಷೆಗಳಿವೆ. ನಿಮಗೆ ಗೊತ್ತಿದೆ, ಕನ್ನಡಕ್ಕೆ 2,500 ವರ್ಷದ ಇತಿಹಾಸವಿದೆ ಅಂತ. ಹೌದು, ನಿಜ ಅಲ್ಲ? ಆಮೇಲೆ ತಮಿಳಿಗೆ ಇನ್ನೂ ಹಿಂದಕ್ಕೆ ಹೋಗ್ತೀವಿ ನಾವು, ಇನ್ನೂ ಹಳೆ ಭಾಷೆ, ಅಗಸ್ತ್ಯರ ಕಾಲಕ್ಕೆಲ್ಲ ಹೋಗ್ತಾರೆ. ತುಂಬ ಅದಕ್ಕೂ ಒಂದು ದೊಡ್ಡದಾದ ಬೆಲೆ ಇದೆ. ಹಾಗೆ ಸೌತ್ ಇಂಡಿಯಾ 4 ಭಾಷೆ ಏನಿದೆ ತುಂಬ ಸಮೃದ್ಧವಾದ ಭಾಷೆಗಳಾದ್ದರಿಂದ ಅವ್ರು ಏನು ಮಾಡಿದ್ರು ಅಂದರೆ, ಸ್ವಲ್ಪ ನಮಗೆ ಹಿಂದಿ ಬೇಡ, ನಮ್ಮ ಭಾಷೆನೇ ನಮಗೆ ಸಮೃದ್ಧ ಸಾಕು ಅನ್ನೋ ರೀತಿ ಒಂದು ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ಭಾಷೆಯ ಬಗ್ಗೆ ಅಸಡ್ಡೆ ಅಂತ ಹೇಳೋದಲ್ಲ, ಸಾಕು ನಮಗೆ, ನಾವೇ ದೊಡ್ಡವರು ಅನ್ನೋ ರೀತಿ ಶುರುವಾಯಿತು. ಆದರೆ ನೋಡಿ, ಹಿಂದಿ ಏನಿದೆ ಅದು ತುಂಬ ಸುಲಭವಾದ ಭಾಷೆ, ಎಲ್ಲರ ಕೈಗೂ ಸಿಗುವಂಥ ಭಾಷೆ, ಈಸಿಯಾದ ಭಾಷೆ. ಅದನ್ನು ಎಲ್ಲಿ ಯಾರು ಬೇಕಾದ್ರೂ, ಇಂಡಿಯಾ ತುಂಬ ನಾವು ಓಡಾಡಬೇಕು ಅಂದರೆ ನಾವು ತಮಿಳು ಮಾತ್ರ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ತೆಲುಗು ಮಾತ್ರ ಇಟ್ಕೊಂಡು ಹೋಗೋಕ್ಕಾಗಲ್ಲ. ನಿಜ. ಹಾಂ, ಸಮೃದ್ಧವಾದ ಭಾಷೆಗಳೇ. ಹಂಗೆ ಹೆಚ್ಚಿಗೆ ಮಾತಾಡಿದರೆ ನಮ್ಮ ತುಳು ಇದೆ, ಆಮೇಲೆ ಕೊಡವ ಇದೆ. ಈ ಭಾಷೆಗಳು ಸಹ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ತುಂಬ ಬೆಳೆದು ಅಭಿವೃದ್ಧಿ ಆಗಿದ್ದಾವೆ. ಪ್ರಪಂಚದಾದ್ಯಂತ ಬೆಳೆಸ್ಬಿಟ್ಟಿದೆ. ಲಿಪಿ ಇಲ್ಲ ಅದಕ್ಕೆ, ನಿಮಗೆ ಗೊತ್ತು. ಲಿಪಿ ಇಲ್ಲದ ಭಾಷೆ ಕೂಡ ಅದನ್ನು ತುಂಬ ಚೆನ್ನಾಗಿ ಬೆಳೆಸಿದ್ರು. ಯಾಕೆಂದರೆ ಆ ಹೃದಯದಲ್ಲಿ ನಮ್ಮ ಭಾಷೆ ಬೆಳೆಸಬೇಕು ಅಂತ ಹೇಳಿ ಒಂದು ಅವರಿಗೆ ಆ ಒಂದು ಉತ್ಕಟ ಇಚ್ಛೆ ಬಂತು, ಹಾಗೆ ಬೆಳೆಸಿದ್ರು. ಆದರೆ ನಾವು ಹಿಂದಿ ಬಗ್ಗೆ ಯೋಚನೆ ಮಾಡಿದರೆ, ಪೂರ್ತಿ ಇಂಡಿಯಾ ದೇಶಕ್ಕೆ ಅಥವಾ ಭಾರತ ದೇಶಕ್ಕೆ ಒಂದು ಭಾಷೆ ಬೇಕೇ ಬೇಕು. ಹೌದು, ಒಂದು ಲ್ಯಾಂಗ್ವೇಜು ಬೇಕೇ ಬೇಕು, ಕಾಮನ್ ಆಗಬೇಕು. ಹೌದಾ? ಯಾಕೆಂದರೆ ಹೊರಗಡೆ ನಾವು ಬೇರೆ ದೇಶಕ್ಕೆ ಹೋದರೆ ಜನ ಏನು ಕೇಳ್ತಾರೆ, ವ್ಯವಹಾರಕ್ಕಾಗಿ ಬೇಕಲ್ಲ, ವ್ಯವಹಾರಕ್ಕಾಗಿ ಬೇಕು. ಇನ್ನು ದೇಶದೊಳಗಡೆ ನಾವು ವ್ಯವಹಾರ ಮಾಡಬೇಕಾದ್ರೂ ಒಂದು ಲ್ಯಾಂಗ್ವೇಜ್ ಬೇಕೇ ಬೇಕು. ನಾವು ಈ ಕನ್ನಡ ಇಟ್ಕೊಂಡು ಬಂಗಾಳ ಆಗಲ್ಲ ಅಲ್ವಾ? ಹಾಗೆ ಹಿಂದಿನ ಯಾಕೆ ಉಪಯೋಗಿಸಿದ್ರು ಅಂತಂದರೆ, ಹಿಂದಿ ತುಂಬ ಸುಲಭವಾದ ಸರಳ ಮತ್ತು ಸುಲಭ. ಮತ್ತು ನಾರ್ತ್ ಇಂಡಿಯಾದಲ್ಲಿ ಎಲ್ಲರೂ ಹಿಂದಿನ ಒಪ್ಕೊಂಡಿರೋದ್ರಿಂದ ಈಗ ಒಬ್ಬ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯಾಕ್ಕೆ ಬಂದ ಅಂತಂದರೆ ಅವನು ಹಿಂದಿ ಮೇಲೆ ಡಿಪೆಂಡ್ ಆಗಿರ್ತಾನೆ. ಹೌದು. ಹಾಂ, ಹಾಗಾಗಿ ಆದರೆ ನಾವೇನು ಮಾಡ್ತೀವಿ,
ನಾವು ಸೌತ್ ಇಂಡಿಯಾದಲ್ಲಿ ನಮ್ಮ ಭಾಷೆನೇ ದೊಡ್ಡದು, ನಮ್ಮ ಕನ್ನಡ ಸಾಕು, ನಮಗೆ ತಮಿಳು ಸಾಕು ಅನ್ನೋ ಭಾವನೆ ಬಂದಿದೆ. ಎಸ್ಪೆಷಲಿ ನೀವು ಹೇಳಿರೋ ತಮಿಳ್ನಾಡಿನಲ್ಲಂತೂ ಅದು ಒಂದು ರೀತಿ ಭಾಷಾಂಧತೆ ಅಂತಲೇ ಹೇಳಬೇಕು, ಅಜ್ಞಾನ ಅಂತ ಅನ್ಸುತ್ತೆ. ಅಜ್ಞಾನ ಅಂತಾನು ಹೇಳಬೇಕು, ಭಾಷಾಂಧತೆ ಅಂತ ಹೇಳಬೇಕು. ಅವ್ರ ಭಾಷೆನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಸಂತೋಷ ಪಡಬೇಕು. ನಿಜ, ನೀವು ತಮಿಳ್ನಾಡಿಗೆ ಹೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ಒಂದು 15 ದಿವಸದಲ್ಲಿ ತಮಿಳು ಕಲ್ತ್ಕೊಂಡ್ಬಂದ್ಬಿಡ್ತೀರ. ಹೌದು, ನಿಮ್ಗೆ ಕಳಿಸ್ಬಿಡ್ತಾರೆ. ಅವ್ರು ಬೇರೆ ಯಾವ ಭಾಷೆನೂ ಮಾತಾಡೋದಿಲ್ಲ. ಅಂತಹ ಒಂದು ಅಂಧತೆ ಅಂತಾನು ಹೇಳ್ಬೋದು, ಅಥವಾ ಅವರು ಅದನ್ನ ನಮ್ಮ ಭಾಷೆ ಪ್ರೀತಿ ಅಂತ ಅವ್ರು ಆದ್ರೆ ಅನ್ಕೊಂಡು. ನಾರ್ತ್ ಇಂದ ಬರೋರಿಗೆ ಹೌದು. ನಾರ್ತ್ ಇಂದ ಸೇರಿ ತಮಿಳ್ನಾಡು ವಿಸಿಟ್ ಮಾಡ್ಬೇಕಾದ್ರೆ ಹೌದು. ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ಕಷ್ಟ ಆಗುತ್ತೆ, ಮತ್ತೆ ಅವ್ರಿಗೆ ಹಿಂದಿ ಬೇಕೇ ಬೇಕಲ್ಲ. ಬೇಕೇ ಬೇಕಾಗುತ್ತೆ. ಒಂದು ಮತ್ತೆ ಹಿಂದಿ ಇಲ್ಲದೆ ಹೆಂಗೆ ಜೀವನ ಮಾಡೋದು? ಅದೇ ಕಷ್ಟ. ಈಗ ಲ್ಯಾಂಗ್ವೇಜ್ ಇಸ್ ಒನ್ಲಿ ಟು ವ್ಯವಹಾರಿಕ ಅಷ್ಟೇ, ಬಿಸ್ನೆಸ್ಗೋಸ್ಕರ. ಬಿಸಿನೆಸ್ ಮತ್ತೆ ಇದನ್ನ ಲ್ಯಾಂಗ್ವೇಜ್ ನೀವು ಕನ್ಸಿಡರ್ ಯುವರ್ ಲ್ಯಾಂಗ್ವೇಜ್ ಎಸ್ ಅ ಗ್ರೇಟ್, ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅದಕ್ಕೆ ಕಾಮನ್ ಒಂದು ಲ್ಯಾಂಗ್ವೇಜ್. ಹಿಂದಿ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್, ಈಸಿ ಲ್ಯಾಂಗ್ವೇಜ್. ನಾನು ಯಾಕೆ ಹೇಳ್ತೀನಿ ಅಂತ ಸರ್, ಅಂಡಮಾನ್ ನಿಕೋಬಾರ್ ಹೋದಾಗ ನಿಮಗೆ ಎಲ್ಲ ಭಾಷೆಯವರು ಇದಾರಲ್ಲಿ, ಅದು ಹಿಂದಿ ಇಸ್ ಕಾಮನ್. ಹಿಂದಿ ಭಾಷೆ ವ್ಯವಹಾರಕ್ಕೋಸ್ಕರ. ಮತ್ತೆ ತಮಿಳ್ನಾಡಿನಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಅದೇ ಡೌಟ್. ಅದೇ ಈಗ ತಮಿಳ್ನಾಡಲ್ಲೇ ಇದಿರೋದು ಹಿಂದಿ ಪ್ರಚಾರ ಸಭಾ. ಹಿಂದಿ ಪ್ರಚಾರ ಸಭೆ ಇರೋದೇ ತ್ಯಾಗರಾಜ ನಗರ, ಅಲ್ವಾ? ಚೆನ್ನೈನಲ್ಲಿ. ಚೆನ್ನೈನಲ್ಲಿ. ಮತ್ತೆ ಅವ್ರು ಯಾಕೆ ವಿರೋಧಿಸ್ತಾರೆ ಅಂತ ಅಂತರ ಇದು ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ, ಸ್ಕೂಲ್ ಡೇಸಿಂದ ಇದುವರೆಗೂ ನಡ್ಕೊಂಡೇ ಬರ್ತಾ ಇದೆ. ಬರ್ತಾ ಇದೆ. ಈಚೆಗೆ ಮತ್ತೆ ಶುರುವಾಗಿದೆ ಅಂತ ಕಾಣುತ್ತೆ, ನೋಡಿದ್ರೆ ಯಾಕೆ. ಹೌದು, ಇವರು ಸರ್ಕಾರ ಏನ್ ಮಾಡ್ತಿದೆ, ನಮಗೆ 2 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಶುರು ಮಾಡಿಬಿಟ್ರು. ಎರಡೇ ಸಾಕು, ನಮ್ಮ ಭಾಷೆ ಪ್ಲಸ್ ಇಂಗ್ಲಿಷ್. ಇಂಗ್ಲಿಷ್ ಬೇಕೇ ಬೇಕು ಎಲ್ಲೋದು. ಈಗ ಊಟ ಕೊಡುವ ಹೌದು, ಇಂಗ್ಲಿಷ್ ಕಾಮನ್ ಲ್ಯಾಂಗ್ವೇಜ್ ನಮ್ಮ ದೇಶದ ಆಗುತ್ತಾ? ಗ್ಲೋಬಲ್ ಲ್ಯಾಂಗ್ವೇಜ್ ಅದು ಬೇಕಾಗುತ್ತೆ. ಅವ್ರು ಏನು ಮಾಡಿದ್ರು, ನಮಗೆ ಅಗೈನ್ ಮತ್ತೆ ನಮಗೆ ಹಿಂದಿ ಬೇಡ ಅಂತ ಶುರು ಮಾಡಿದ್ರು. ಅವರು ಶುರು ಮಾಡಿದ್ದನ್ನು ನೋಡಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಿದೆ ಅಂದರೆ, ನಮಗೂ ಹಿಂದಿ ಬೇಡ, 2 ಲ್ಯಾಂಗ್ವೇಜ್ ಫಾರ್ಮುಲಾ ಸಾಕು ಅಂತ. ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ನನಗೆ ಪ್ರಾಬ್ಲಮ್ ಏನು? ಈಗ ಪ್ರಾಬ್ಲಮ್ ಅಂತ ಏನು ಹೇಳ್ತೀನಿ, ಪ್ರಾಬ್ಲಮ್ ಅಂದ್ರೆ ಇಷ್ಟೇನೆ, ರಾಜಕೀಯ. ಅವ್ರು ಮಾಡಿದ್ರು, ತಮಿಳ್ನಾಡಿನವ್ರು ಮಾಡಿದ್ರು, ನಾವು ಮಾಡ್ತೀವಿ. ಅದಕ್ಕೆ ಒಂದು ಕಾರಣ ಏನು ಕೊಡೋಕೆ ಶುರು ಮಾಡಿದ್ರು ಅಂದರೆ, ನಮ್ಮ ಮಿನಿಸ್ಟರ್ಸ್ ಎಲ್ಲ, ನಮ್ಮ ರಾಜಕೀಯ ವ್ಯಕ್ತಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಕ್ಕಳ ಮೇಲೆ ನಾವು ಭಾರ ಹೊರಿಸ್ತಾ ಇದೀವಿ, ಅವರಿಗೆ ಹಿಂದಿ ಎಂಬ ಒಂದು ಭಾರವನ್ನು ಅವ್ರ ತಲೆ ಮೇಲೆ ಹಾಕ್ತಾ ಇದ್ದೀವಿ. ಏನ್ ಭಾರ? ಲ್ಯಾಂಗ್ವೇಜ್ ಕಲಿಯೋದಪ್ಪ, ಕಲ್ತ್ರಿ. ಈಗ ನೀವು ಹೇಳದಂಗೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋದ ಅಂದ್ರೆ ಬೇರೆ ಭಾಷೆ ಮಹತ್ವ ಏನು, ಹಿಂದಿ ಮಹತ್ವ ಏನು ಅನ್ನೋದು ನಮ್ಗೆ ಬಹಳ ಗೊತ್ತಾಗುತ್ತೆ ಅಲ್ವಾ? ಬೆಳಗಾಂ ಹೋದ್ರೆ ಸಾಕಲ್ಲ, ಮತ್ತೆ ಬೆಳಗಾಂ ಬಾರ್ಡರ್, ನಮ್ಮ ಕರ್ನಾಟಕದಲ್ಲಿ ಬಾರ್ಡರ್ ಹೋದ್ರೆ ಸಾಕು ನೀವು. ಹಾಗಾಗಿ ಏನ್ ಮಾಡಿದ್ರು, ಹಿಂದಿನ ಒಂದು ಈಸಿ ಲ್ಯಾಂಗ್ವೇಜ್, ಎಲ್ಲದಕ್ಕೂ ಹೊಂದ್ಕೊಳ್ಳುವಂಥದ್ದು. ಮತ್ತೆ ನಾವು ಹೋದ್ವಿ, ಈಗ ಬಂಗಾಳಕ್ಕೆ ನಾವೇ ಹೋದ್ವಿ ಅಂತ ಇಟ್ಕೊಳ್ಳಿ, ಕರ್ನಾಟಕದಿಂದ ಯಾರೋ ಹೋದಾಗ ಏನ್ ಮಾಡ್ತಾರೆ, ಏನೋ ಅವನಿಗೆ ಬಂದು ಹಿಂದಿನಲ್ಲಿ ಅಲ್ಪ ಸ್ವಲ್ಪ ಕೇಳಿರ್ತಾನೆ, ಟಿವಿನಲ್ಲಿ ನೋಡಿರ್ತಾನೆ, ಆತ ಅಂತಾನೆ ವ್ಯವಹರಿಸ್ಕೊಂಡು ಬಂದ್ಬಿಡ್ತಾರೆ. ಅದೇ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಬಂಗಾಳಿ ಏನೂ ಗೊತ್ತಾಗಲ್ಲ. ತಮಿಳ್ನಾಡು ಹೋಗ್ಬಿಟ್ಟು ಇನ್ನೂ ಹಾರಿಬಂದು. ಇದೆಲ್ಲ ಏನ್ ಮಾಡಿದ್ರು ಅಂದ್ರೆ ರಾಜಕೀಯ ಅಂತ ನನ್ಗನ್ಸುತ್ತೆ. ಸುಮ್ಮನೆ ಏನೋ ಒಂದು ತಲೆಯಲ್ಲಿ ತುಂಬೋದು. ಇದು ವಿಷ ಬೀಜ ನಿಜವಾಗಿ. ಲ್ಯಾಂಗ್ವೇಜ್ ಅನ್ನ ಇಟ್ ಇಸ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್, ವ್ಯವಹಾರಕ್ಕೋಸ್ಕರ ಮಾಡಿರೋದು. ಈಗ ಗೌರ್ಮೆಂಟ್ ಅವ್ರು ಯಾಕೆ ನಾರ್ತ್ ಇಂಡಿಯಾ ಸೆಂಟ್ರಲ್ ಅಲ್ಲಿ ಈ ಪ್ರಾಬ್ಲಮ್ ಇಲ್ಲ, ಸೆಂಟ್ರಲ್ ಅವ್ರು ಏನು ಹೇಳ್ತಿಲ್ಲ, ಈ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇದೆ ಈ ಕೆಲಸ ನೋಡಿ. ಆದ್ರೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ವೈಶಾಲ್ಯತೆ ಅಂತಾನೆ ಹೇಳ್ಬೇಕು ನಾವು. ಯಾಕೆಂದ್ರೆ ಎಲ್ಲ ಭಾಷೆಗಳು ಇದಾವೆ, ನಾವು ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಹಿಂಗಾಗಿ ಏನಾಗಿದೆ, ಕನ್ನಡಕ್ಕೆ ಸ್ವಲ್ಪ ಅವಕಾಶ ಕಡಿಮೆ ಆಗ್ತಾ ಇದೆ ಈಗ ಅನ್ಸುತ್ತೆ. ಒಂದೊಮ್ಮೆ ನಾವು ಯೋಚನೆ ಮಾಡಬೇಕು. ನೋಡಿ, ಕನ್ನಡಿಗರು ಅಂದರೆ ಹೃದಯ ವೈಶಾಲ್ಯತೆ, ಅವರು ಅಭಿಮಾನಿಗಳು, ಭಾಷಾಭಿಮಾನಿಗಳು, ಅದಿದೆ ಇದೆ. ಇದು ಒಂದು ರೀತಿಯಲ್ಲಿ ಒಳ್ಳೇದಾಯಿತು. ನೋಡಿ, ನೀವು ಈಗ 40-50 ವರ್ಷದಿಂದ ನೋಡ್ತಾ ಬನ್ನಿ, ಎಲ್ಲ ಇಂಡಸ್ಟ್ರೀಸ್ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಹೈಫೈ ಏನೇನಿದೆಯೋ ಎಲ್ಲ ಬೆಂಗಳೂರಿಗೆ ಬಂತು. ಯಾಕೆ ಬಂತು? ಇಂಗ್ಲೀಷು ಹಿಂದಿ ಇತ್ತು ಕನ್ನಡ ಜೊತೆ. ಇದ್ದಿದ್ದರಿಂದ ಏನು ಮಾಡಿದ್ರು, ನಾರ್ತ್ ಇಂಡಿಯನ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಹೊರಗಡೆ ದೇಶದಿಂದಾನು ಬರೋಕ್ಕೆ ಶುರು ಮಾಡಿದ್ರು, ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಭಾಷೆ ಏನಾದ್ರು ಪ್ರಾಬ್ಲಮ್. ತಮಿಳ್ನಾಡಿಗೆ ಯಾಕೆ ಸಿಗ್ಲಿಲ್ಲ ಮುಂಚೆ ಅಂತಂದ್ರೆ, ತಮಿಳ್ ಬಿಟ್ಟು ಬೇರೆ ಬೇಡ ನಮಗೆ. ಇನ್ನು ಹೈಯರ್ ಲೆವೆಲ್ನಲ್ಲಿ ಇಂಗ್ಲೀಷ್ ನಡೀತಾ ಇತ್ತು ಹೊರತು, ಕಾಮನ್ ಆಗಿ ಹೊರಗಡೆ ಹೋದ್ರೆ ತಮಿಳೇ ಅಲ್ಲಿ. ಸರ್, ಅಲ್ಲಿ ಹಿಂದಿ ಕೂಡ ಮಾತಾಡೋರು ಇದ್ದಾರೆ ಸರ್, ತುಂಬಾ ತಮಿಳ್ನಾಡಲ್ಲಿ ಇದ್ದಾರೆ. ಜನಗಳಲ್ಲಿ ಆ ತಿಳುವಳಿಕೆ ಇದೆ ನಾವು. ಆದ್ರೆ ಅವ್ರಿಗೆ ಒಂದು ಅಭಿಮಾನ, ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕು ಅಂತೇನೆ ಉದ್ದೇಶ, ರಾಜಕೀಯ ಅಷ್ಟೇ. ಹೌದು, ನಮ್ಮಲ್ಲಿ ಆ ರೀತಿ ಮಾಡಬೇಕು ನಿಜವಾಗಿ. ಈಗ ಈಚೆಗೆ ನೀವು ಹೇಳ್ದಂಗೆ ಒಂದು ಏನೋ ಹೊರಟಿದೆ ಅಂತಂದ್ರೆ,
ಮಕ್ಕಳಿಗೆ ಒಂದು ಹೊರೆ ಆಗತ್ತೆ. 3 ಲ್ಯಾಂಗ್ವೇಜ್ ಬೇಡ, ಎರಡೇ ಸಾಕು. ನಾ ಹೇಳ್ತೀನಿ ಕೇಳಿ. 3 ಲ್ಯಾಂಗ್ವೇಜ್ ಅಂತ ಇಲ್ಲೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು PUC ಲೆವೆಲಿಂದ ಡಿಗ್ರಿ ಲೆವೆಲ್ಗೆ ಹೋಗಿ 2 ಲ್ಯಾಂಗ್ವೇಜ್ ನೀವು ಓದಬೇಕಾಗುತ್ತೆ. ಓನ್ಲಿ 2 ಲ್ಯಾಂಗ್ವೇಜಸ್, ಎನಿ 2 ಇಂಡಿಯನ್ ಲ್ಯಾಂಗ್ವೇಜಸ್ ಅಷ್ಟೇ. ನೀವು ಸಂಸ್ಕೃತ ಓದಿ, ಇಂಗ್ಲೀಷ್ ಓದಿ, ಅಥವಾ ಹಿಂದಿ ಓದಿ, ಇಂಗ್ಲೀಷ್ ಓದಿ, ತಮಿಳು ಓದಿ. ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಜನ ಕನ್ನಡ ಮತ್ತೆ ಇಂಗ್ಲೀಷ್ ತಗೊಂತಾರೆ. ಹೊರಗಡೆಯಿಂದ ಬಂದ ಹುಡುಗರು ವಿದ್ಯಾರ್ಥಿಗಳು ಕನ್ನಡ ಕಲಿಯೋದು ಬೇಗನೆ ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ಅವ್ರೇನ್ ಮಾಡ್ತಾರೆ, ಅವಾಗ ಹಿಂದಿ ತಗೊಂತಾರೆ, ಇಂಗ್ಲೀಷ್ ತಗೊಂತಾರೆ. ಆದರೆ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅನ್ನೋದು ಏನಿದೆ, ಭೂತ ದೆವ್ವ ಅಂತ ಮಾಡಿಬಿಟ್ಟು ಸೌತ್ ಇಂಡಿಯಾದಲ್ಲಿ ಮಾತ್ರ ಎಸ್ಪೆಷಲಿ ನಾರ್ತ್ ಇಂಡಿಯಾ ಇಲ್ಲ. ನಾರ್ತ್ ಇಂಡಿಯಾದವ್ರು ಅವ್ರಿಗೆ ಕೇರಳದಲ್ಲಿ ಇದೆ ಸರ್ ಪ್ರಾಬ್ಲಮ್. ಇದು ಕೇರಳದಲ್ಲೂ ಪ್ರಾಬ್ಲಮ್ ಇಲ್ಲ. ಅವ್ರು ಹಿಂದಿಯಲ್ಲಿ ಕಾಮನ್ ಅಲ್ಲಿ ಅವರು ಹಿಂದಿ ಉರ್ದು ಎಲ್ಲಾ ಜನಗಳು ಹೌದು ಎಲ್ಲಾ ಜನಗಳು ಹಿಂದಿನ ಒಪ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ. ಓನ್ಲಿ ದೀಸ್ 2 ಸ್ಟೇಟ್ಸ್ ಪ್ರಾಬ್ಲಮ್. ಹೌದು, ತಮಿಳ್ನಾಡು ಮೇನ್. ಅವ್ರನ್ನ ನೋಡ್ಕೊಂಡು ಇವರು ನಾವು ಹಂಗೆ ಮಾಡ್ತೀವಿ ಅಂತಿದ್ದಾರೆ. ಸರ್ ದಿಸ್ ವಲ್ಗರ್ ಥಿಂಗ್ಸ್ ಸರ್, ಅದು ಮಾಡಬಾರ್ದಾಗಿದೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಕ್ಕಳಿಗೆ ಹೊರೆ ಆಗ್ಬಿಡುತ್ತೆ ಅವರಿಗೆ. ಒಂದು ಲ್ಯಾಂಗ್ವೇಜ್ ಎಕ್ಸ್ಟ್ರಾ ತಗೊಂಡ್ರೆ, ಒಂದು ಲ್ಯಾಂಗ್ವೇಜ್ ಎಕ್ಸ್ಟ್ರಾ ತಗೊಂಡ್ರೆ ಹೊರೆ. ಏನ್ ಹೊರೆ ಆಗುತ್ತದೆ? ನಾ ಹೇಳ್ತೀನಿ ಕೇಳಿ. ಈಗ ಹೊರೆ ಇಲ್ಲ ಅನ್ನೋದಕ್ಕೆ ಇದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಯಾವುದು ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ರು. ನಮ್ಮ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇದನ್ನ. ಅವರು ತುಂಬಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಶಾಸ್ತ್ರೀಯವಾಗಿ ಇದನ್ನ ಬಳಕೆಗೆ ತಂದ್ರು. ಈಗ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಕಾಮನ್ ಥಿಂಗ್, ಅದು ಒಳ್ಳೆ ಗುಡ್ ಲ್ಯಾಂಗ್ವೇಜ್, ಈಸಿ ಲ್ಯಾಂಗ್ವೇಜ್ ಅಂತ. ನಾನು ನನ್ನ ಸ್ಟೇಟ್ ಬೇರೆ ಆದ್ರೂ ನಾನು ಹಿಂದಿನ ತುಂಬಾ ಲೈಕ್ ಮಾಡ್ತೀನಿ. ಅವರು ಹಿಂದಿನಲ್ಲೇ ಮಾತಾಡ್ತಿದ್ರು. ಹಾಗಾಗಿ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ತುಂಬಾ ಶಾಸ್ತ್ರೀಯವಾದ ಯೋಚನೆ ಮಾಡಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತೇಳಿ ತಂದ್ರು. ಅದು ಎಲ್ಲಿ ಹೈಸ್ಕೂಲ್ ಲೆವೆಲ್ ಮಾತ್ರ ಅಷ್ಟೇನೆ. ಅಲ್ಲಿ ಏನಾಯ್ತು ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಆ ರೀತಿ ನಮ್ಮ ಸ್ಟೇಟ್ನಲ್ಲಿರೋ ಮಕ್ಕಳೆಲ್ಲ ಏನ್ ಮಾಡಿದ್ರು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡ್ರು. ಅವರಿಗೆ ಬೇಕೇ ಬೇಕು ಇಂಗ್ಲೀಷು. ನಾಳೆ ಅವ್ರ ಅದು ಆಹಾರ ಕೊಡುವ, ಅನ್ನ ಕೊಡುವ ಭಾಷೆ ಅಂತಾನೆ ಮಾಡಿದ್ರು. ಬೇಕೇ ಬೇಕು. ಎಲ್ಲೋದ್ರು ಗ್ಲೋಬಲ್ ಲ್ಯಾಂಗ್ವೇಜ್, ಪ್ರಪಂಚದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಕನ್ನಡ ಮತ್ತೆ ಇಂಗ್ಲೀಷ್ ಅವ್ರು ತಗೊಂಡ್ರು. ಹೊರಗಡೆ ಬಂದು ವಿದ್ಯಾರ್ಥಿ ಟ್ರಾನ್ಸ್ಫರ್ ಆಗಿ ವರ್ಷದ ಮಧ್ಯದಲ್ಲಿ ಬಂದ್ಬಿಡ್ತಾರಪ್ಪ ಅಂತ ಹುಡುಗ ಕನ್ನಡ ಓದಿದ್ರೆ ಹೆಂಗ್ ಓದ್ತಾನೆ? ಸಾಧ್ಯವಿಲ್ಲ. ಅವ್ನು ಯಾವುದೋ ಒಂದು ಭಾಷೆ ಅವ್ನಿಗೆ ಬೇಕಾದ್ರೆ ಹಿಂದಿ ಓದ್ತಾನೆ, ಅಥವಾ ತಮಿಳು ಓದ್ತಾನೆ, ಅಥವಾ ಸಂಸ್ಕೃತ ತಗೋತಾನೆ. ಎಲ್ಲದಕ್ಕೂ ಪ್ರಾವಿಷನ್ ಇದೆ. ಇವ್ರು ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ಫಸ್ಟ್ ಲ್ಯಾಂಗ್ವೇಜ್ ಯಾವುದಾದ್ರೂ ತಗೋ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ತಗೊಳ್ತಾರೆ. ಅಲ್ಲಿ ಏನು ಮಾಡಿದ್ರು ಅಂದರೆ, ಹೊರಗಡೆಯಿಂದ ಬಂದ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರು ಫಸ್ಟ್ ಲ್ಯಾಂಗ್ವೇಜ್ ಬೇರೆ ತಗೊಂಡ್ಬಿಟ್ರೆ ಕರ್ನಾಟಕದ ಭಾಷೆ ಬಿದ್ದೋಗ್ಬಿಡುತ್ತೆ. ಅವ್ರು ಅದನ್ನು ಕಲಿಯೋದೇ ಇಲ್ಲ. ಅವ್ರಿಗೆ ಏನಾಗುತ್ತೆ, ಅಟ್ಲೀಸ್ಟ್ ಕನ್ನಡ ಅಂತ ಒಂದಿದೆ, ಈ ಸ್ಟೇಟ್ನ ಒಂದು ಲ್ಯಾಂಗ್ವೇಜ್ ಇದೆ, ಅದನ್ನು ಸ್ವಲ್ಪ ನಾವು ಕಲಿಬೇಕು ಅನ್ನೋದು ಹೋಗ್ಬಿಡುತ್ತೆ ಅವರಿಗೆ. ಅದಕ್ಕೇನು ಮಾಡಿದ್ರು, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಅಂತ ಮಾಡಿದ್ರು. ಆವಾಗ ಅವ್ರು ಏನು ಮಾಡಿದ್ರು, ಅದನ್ನು ಸ್ವಲ್ಪ ಈಸಿಯಾಗಿ ಕೊಟ್ಟರು. ಆ ಸಬ್ಜೆಕ್ಟ್ನ ಏನು ಕಷ್ಟ ಮಾಡಲಿಲ್ಲ. ಈಸಿ ಕನ್ನಡ ಅಂತ ಮಾಡಿದ್ರು, ಅಥವಾ ಈಸಿ ಹಿಂದಿ ಅಂತ ಮಾಡಿದ್ರು. ಹೌದು. ಹಿಂದಿ ತಗೊಂಡವನು ಈಸಿ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಶುರು ಮಾಡಿದ. ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ತಗೊಂಡವರು ಅಥವಾ ಹಿಂದಿ ತಗೊಂಡವರು ಕನ್ನಡ ಕಲಿಯೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ತಗೊಂಡವನು ಥರ್ಡ್ ಲ್ಯಾಂಗ್ವೇಜ್ ಈಸಿ ಹಿಂದಿ ಕಲಿಯೋದಕ್ಕೆ ಶುರು ಮಾಡಿದ. 3 ವರ್ಷ ಅಷ್ಟೇ. 3 ವರ್ಷ. ಹೌದು, 3 ವರ್ಷ. ಅದು ಹೇಳಿದ್ನಲ್ಲ, ನೀವು ಕರ್ನಾಟಕ ಬಿಟ್ಟು ನೀವು ಹೊರಗಡೆ ಹೋದ್ರಿ ಅಂದ್ರೆ ನಿಮಗೆ ಹಿಂದಿಯ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಹೇಳಿದ್ರೆ ಮಹಾರಾಷ್ಟ್ರ, ಅಂಡಮಾನ್ ಟೋಟಲ್ ಹಿಂದಿ. ಹಾಗಾಗಿ ಬೇರೆ ಇದ್ದಾರೆ, ಬೇರೆ ಲ್ಯಾಂಗ್ವೇಜ್ ಅದು ಕಾಮನ್ ಮಾತಾಡೋದು ಹಿಂದಿನೇ. ಆ ಹಿಂದಿ ಲ್ಯಾಂಗ್ವೇಜ್ ಇಲ್ಲದ್ರೆ ವ್ಯವಹಾರ ಮಾಡಕ್ಕೆ ಆಗದೇ ಇಲ್ಲ. ಕರೆಕ್ಟ್. ನೋಡಿ, ನಾನೊಂದು ಪುಸ್ತಕ ಇಟ್ಕೊಂಡಿದ್ದೇನೆ, ಅದಕ್ಕೆ ವಾಣಿಜ್ಯ ಹಿಂದಿ ಅಂತ ಹೇಳಿ. ನೀವು ಹೇಳಿದ್ರಿ, ಇದು ವ್ಯಾವಹಾರಿಕ ಹಿಂದಿ. ವ್ಯವಹಾರ ಮಾಡಬೇಕು ಅಂದ್ರೆ ಒಂದು ಭಾಷೆನ ಎಲ್ಲ ರೀತಿಯಲ್ಲೂ ಬೆಳೆಸ್ಬೇಕು ನಾವು, ಅಲ್ವಾ? ನಾವು ಏನು ಡಿಫೆನ್ಸ್ ಹೋದ್ರು ಕೂಡ ಹಿಂದಿ ಕಾಮನ್ ಬೇಕೇ ಬೇಕು. ನೀವು ಏರ್ಫೋರ್ಸ್ ಹೋಗಿ ಹಿಂದಿ ಕಾಮನ್, ಅಥವಾ ನೀವು ನೇವಿಗೆ ಹೋಗಿ ಹಿಂದಿ ಕಾಮನ್. ಹಿಂದಿ ಇಲ್ದೇ ವ್ಯವಹಾರ ಇಲ್ವೇ ಇಲ್ಲ. ಇದನ್ನ ಅದೇ ಹೇಳಿದ್ನಲ್ಲ, ವ್ಯಾವಹಾರಿಕ ಭಾಷೆ ಅಂತ ಹೇಳಿದೆ ನಾನು. ಇದನ್ನ ಹೊರಗಡೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಅಥವಾ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಅಥವಾ ಒಂದು ಕಾಂಟ್ಯಾಕ್ಟ್ ಲ್ಯಾಂಗ್ವೇಜ್, ಲಿಂಗ್ವಾ ಫ್ರಾಂಕಾ ಅಂತ ಹೇಳ್ತೀವಿ. ನಾವೇನ್ ಮಾಡ್ತಿದೀವಿ ಅಂದ್ರೆ, हम क्या कर रहे हैं, हिंदी को संपर्क भाषा के रूप में हम इस्तेमाल कर रहे हैं. राइट, करेक्ट. ಒಂದು ಸಂಪರ್ಕ ಭಾಷೆ ಅಷ್ಟೇ. ಅದನ್ನ ಹಿಂದಿ ಹೇರೋದು ಅಥವಾ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಇವತ್ತಿನವರೆಗೂ ಕನ್ಸಿಡರ್ ಮಾಡಿಲ್ಲ. ನಮ್ಮ ಸಂವಿಧಾನದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಇಲ್ಲ. ಮತ್ತೆ ಯಾವ್ದು ನಮ್ಮ ದೇಶದ ಅಲ್ಲಿ ನಮ್ಮ 22 ಲ್ಯಾಂಗ್ವೇಜಸ್ ಏನಿದಾವೆ, 22 ಲ್ಯಾಂಗ್ವೇಜಸ್, ಈ ಎಲ್ಲ ಲ್ಯಾಂಗ್ವೇಜ್ಗಳು ದೇ ಆರ್ ಕನ್ಸಿಡರ್ಡ್ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಓಕೆ. ಎಲ್ಲವೂ ಸಮೃದ್ಧವಾದ ಭಾಷೆಗಳು.
28 ಭಾಷೆಗಳು ರಾಷ್ಟ್ರ ಭಾಷೆಗಳೇನು. ಟೋಟಲಿ ಟೋಟಲ್ ಎಲ್ಲವೂ ರಾಷ್ಟ್ರ ಭಾಷೆ. ಹಿಂದಿ ಎಲಿಟಿಯರ್ ಯಾವ ಸ್ಟ್ಯಾಂಡರ್ಡ್ ಹಿಂದಿನೂ ಅದ್ರಲ್ಲಿ ಅಲ್ವಾ. ಹಂಗಾಗಿ ಏನ್ ಮಾಡಿದ್ರು ಹಾಗಾದ್ರೆ ನೀವು ಕೇಳ್ಬೋದು. ಮತ್ತೆ ಎಲ್ಲ ರಾಷ್ಟ್ರ ಭಾಷೆ ಅಂತಿರಲಿ, ನಮ್ಗೆ ತಮಿಳ್ ಮಾಡ್ರಿ, ನೀವು ತಮಿಳಿಂದ ರಾಷ್ಟ್ರ ಭಾಷೆ ಮಾಡ್ರಿ ಅಥವಾ ಕನ್ನಡ ಮಾಡ್ರಿ. ಪಾಪ್ಯುಲೇಷನ್ ಜಾಸ್ತಿ ಮಾತಾಡೋದು ಅದನ್ನೇ ಮಾಡ್ಬೇಕು. ಹಾ, ತಮಿಳ್ನಾಡು ಹಿಂಗ್ ಮಾಡಕ್ಕಾಗತ್ತೆ. ತಮಿಳ್ ಲ್ಯಾಂಗ್ವೇಜ್ ತಮಿಳ್ನಾಡಿನಲ್ಲಿ ಸಾರ್ವಭೌಮತೆ ಬೇಕು, ಕರ್ನಾಟಕದಲ್ಲಿ ಸಾರ್ವಭೌಮತೆ ಕನ್ನಡ ಬೇಕು. ಪೂರ ದೇಶದ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಅವಾಗ ಏನ್ ಮಾಡಿದ್ರು, ಅದಕ್ಕೇನೆ ಹಿಂದಿನ ಸಂಪರ್ಕ ಭಾಷೆ ಸಾಕು, ಅದನ್ನ ಸಂಪರ್ಕ ರೂಪದಲ್ಲಿ ಚೆನ್ನಾಗಿ ಎಲ್ಲರೂ ಮಾತಾಡೋಣ. ಕಾಶ್ಮೀರ ಟು ಕನ್ಯಾಕುಮಾರಿ ಪ್ರತಿಯೊಬ್ರು ಒಂದು ಹಿಂದಿ ಕಾಮನ್ ಮಾಡಿದ್ರು. ಚೆನ್ನಾಗಿ ಟಿವಿನಲ್ಲೆಲ್ಲ ತಂದ್ರು, ಕಳ್ಸಕ್ ಶುರು ಮಾಡಿದ್ರು, ಒಳ್ಳೆ ಮಾತಿನಲ್ಲಿ ಹೇಳಿದ್ರು. ನೀವು ಹೊರಗಡೆ ಹೋದ್ರೆ ಬೇಕು, ಇದ್ರ ಮಹತ್ವ ತಿಳ್ಕೊಳ್ಳಿ ಅಂತಂದ್ರು. ಅದ್ ಮಹಾತ್ಮ ಇದ್ದೇ ಇದೆ ಸರ್, ಇದ್ದೇ ಇದೆ. ಅವ್ರು ಸುಮ್ಮನೆ ಅಬ್ಜೆಕ್ಷನ್ ಹಾಕ್ಬೋದು, ಬಟ್ ರಾಜಕೀಯವಾಗಿ ಮಾಡ್ಬೋದು, ಬಟ್ ಆ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ಎಲ್ಲ ಭಾಷೆಗಳು ಅಷ್ಟೇನೆ. ನಾನು ಹೇಳಿದ್ನಲ್ಲ, ಒಂದೊಂದು ಸುಂದರವಾದ ಪುಷ್ಪಗಳು, ಅದನ್ನೆಲ್ಲ ಸೇರಿಸುವಂತಹ ಒಂದು ಸೂತ್ರ ನಮ್ಮ ಹಿಂದಿ ಅಂತೇಳಿ ಒಂದು ರೀತಿ ಎದೆ ತುಂಬಿ ಹೇಳುವಂಥ ಮಾತು. ಯಾಕೆ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅಂದ್ರೆ ಸಂಪರ್ಕ ಭಾಷೆ ಅಷ್ಟೇ. ಹಂಗೆ ಈಗ ಬೇರೆ ದೇಶದಲ್ಲಿ ಒಂದೊಂದು ಲ್ಯಾಂಗ್ವೇಜ್. ಈಗ ರಷ್ಯಾ ಹೋಗಿ ರಷ್ಯನ್ ಲ್ಯಾಂಗ್ವೇಜ್, ಚೈನಾ ಹೋಗಿ ಚೈನಾ ಲ್ಯಾಂಗ್ವೇಜ್, ಜಪಾನ್ ಜಪನೀಸ್, ಈ ರೀತಿ ಅನೇಕ. ನಮಗೆ ಎಷ್ಟು ಭಾಷೆಗಳಿದೆ, ಮಾಡ್ಬೋದು. ಒಂದು ಭಾಷೆ ಹಿಂದಿ ಮಾಡ್ಕೊಳಕ್ಕೆ ಏನಂತೆ ಕಾಮನ್ ಲಿಂಕ್ ಇಷ್ಟ. ನೀವು ಹೇಳಿದಂಗೆ ಲಿಂಕ್ ಮಾಡ್ಕೊಳಕ್ಕೆ, ಲಿಂಕ್ ಮಾಡ್ಕೊಳ್ತಾರೆ. ಲಿಂಗ್ವಾ ಫ್ರಾಂಕಾ ಅಂತ ಹೇಳಿದ್ರು, ಅದಕ್ಕೇನೆ ಲಿಂಕ್ ಲ್ಯಾಂಗ್ವೇಜ್, ಕಮ್ಯುನಿಕೇಶನ್ ಆಗಲ್ಲ. ಅದೇ ಹೇಳಿದ್ನಲ್ಲ, ರಾಜಕೀಯ ಯಾರಿಗೋಸ್ಕರ ಮಾಡ್ಬೇಕು, ಓಟ್ಗೋಸ್ಕರ. ರಾಜಕೀಯ ನಾವು ಒಂದು ಭಾಷೆ ತೆಗೆದಾಕ್ಬಿಟ್ಟು ಮಕ್ಕಳ ಭಾರನೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ವಿ, ಸಂಬಂಧನೇ ಇಲ್ಲ. ಈ ರೀತಿ ನಮ್ಮನ್ನ ವಂಚಿಸೋದು ಒಂದು ರೀತಿ ನಮ್ಮ ತಲೆಗೆ ಹಚ್ಚೋದು. ನೋಡಿ ಫ್ಯೂಚರ್ ಏನಾಗ್ಬೋದು ಸರ್ ನಿಮ್ಮ ಕನ್ಸಿಡರ್ ಪ್ರಕಾರ? ನಿಮ್ಮ ಪ್ರಕಾರ ಫ್ಯೂಚರ್ ಏನಾಗೋದು ಹಿಂದಿ ಲ್ಯಾಂಗ್ವೇಜ್? ಹಿಂದಿ ಇಲ್ಲ ಅಂತ ಅಂದ್ಬಿಟ್ರೆ ನಾವು ಕರ್ನಾಟಕ ಬಿಟ್ಟು ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲಲ್ಲ. ಹೋದ್ರೆ ಇಂಗ್ಲೀಷ್, ನೀವು ಬರೀ ಇಂಗ್ಲೀಷು ಕನ್ನಡ ಎರಡೇ ಓದ್ಕೊಂಡು ಹಿಂಗೆ ಇಟ್ಕೊಳ್ಳಿ. ನೀವು ಬೆಳಗಾಂ ದಾಟಿ ಮುಂದಕ್ಕೆ ಹೋದ್ರೆ ಮರಾಠಿ ಹಿಂದಿ ಬೇಕೇ ಬೇಕು. ಎಲ್ಲರೂ ಇಂಗ್ಲೀಷ್ ಮಾತಾಡ, ಎಲ್ಲ ಪ್ರತಿಯೊಬ್ರು ಹೈಯರ್ ಲೆವೆಲ್ ಇಂಗ್ಲೀಷ್ ಮಾತಾಡ್ತಾರೆ. ಸಾಮಾನ್ಯ ಮನುಷ್ಯ ಯಾವ್ದೋ ಕಾಮನ್ ಲ್ಯಾಂಗ್ವೇಜ್ ಬೇಕೇ ಬೇಕು, ಸಂಪರ್ಕ ಭಾಷೆ ಬೇಕೇ. ಅದನ್ನೇ ನಾವು ಹಿಂದಿ ತಗೊಳ್ರಪ್ಪ ಅಂತ ನಾವು ಹೇಳ್ತೇವೆ. ಆ ಸಂಪರ್ಕ ಭಾಷೆ ರೂಪದಲ್ಲಿ ಹಿಂದಿನ ಏನ್ ಮಾಡಿದ್ರು ಸರ್ಕಾರ, ಹೇಳಿದ್ನಲ್ಲ, ಇಂದಿರಾ ಗಾಂಧಿ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅವರಷ್ಟಿಲ್ಲ ಯೋಚನೆ ಮಾಡಿದಾರ. ತುಂಬಾ ಎಷ್ಟು ಭಾಷೆ ಆಗಿದೆ, ಎಷ್ಟು ಭಾಷಣ ಬಿದ್ದಿದ್ದಾರೆ ಪೊಲಿಟಿಷಿಯನ್ಸ್. ಅವಾಗೆಲ್ಲ ಫ್ರೀಡಮ್ ಫೈಟರ್ಸ್ ಹಿಂದಿಯಲ್ಲೇ ಎಲ್ಲವೂ ಹಿಂದಿ A to Z. ಈಗ ನೋಡಿ ಬಂಗಾಳದಲ್ಲಿ ಬಾಂಗ್ಲಾ ಭಾಷೆ ಬಹಳ ಹಿಂದಿನೇ ಮಾತಾಡೋದು. ಇನ್ನೊಂದು ನಾ ಹೇಳಿದ್ನಲ್ಲ, ಈ ನಾರ್ತ್ ಇಂಡಿಯಾ ಏನಿದೆ, ನಾರ್ತ್ ಇಂಡಿಯಾದಲ್ಲಿ ಮಹಾರಾಷ್ಟ್ರದಿಂದ ಮೇಲಕ್ಕೆ ನೀವು ಹಿಮಾಚಲ್ ಪ್ರದೇಶವರೆಗೆ ಹೋಗ್ಬಿಟ್ರೆ ನೀವು ಅಲ್ಲಿ ಎಲ್ಲರೂ ಹಿಂದಿನ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಇವನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದ್ದಾರೆ. ಅವರೆಲ್ಲ ಅಲ್ಲಿಯವರೆಲ್ಲ ಕೇಂದ್ರದೊಡನೆ, ಕೇಂದ್ರದ ಜೊತೆ ಅವರು ಸಂಪರ್ಕ ಮಾಡಬೇಕು ಅಂದ್ರೆ ಹಿಂದಿನಲ್ಲೇ ಬರೀತಾರೆ, ಹಿಂದಿನಲ್ಲೇ ಬರೀತಾರೆ. ಹೌದು. ಈ ಡಿಫೆನ್ಸ್ ಅಲ್ಲಿ ಕೆಲವು ಇಂಗ್ಲಿಷ್ ಪ್ಲಸ್ ಹಿಂದಿ ಲ್ಯಾಂಗ್ವೇಜ್. ಅವರು ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ, ನಮ್ಮಲ್ಲಿ ಕಲಿತಾ ಇದ್ದಾರೆ ಅಷ್ಟೇ ಹೊರತು ಹಿಂದಿ ನಮ್ಮಲ್ಲಿ ಕಂಪಲ್ಸರಿ ಮಾಡಿಲ್ಲ. ಇಂಗ್ಲಿಷ್ ನಲ್ಲೇ ಕರೆಸ್ಪಾಂಡೆನ್ಸ್ ನಡೀತಾ ಇದೆ. ಹೌದು. ಎಲ್ಲಿಯವರೆಗೆ ನಾವು ಒಂದು ಭಾಷೆನ ಚೆನ್ನಾಗಿ ಬೆಳೆಸ್ಕೊಂತೀವೋ ಆವಾಗ ಅದರಲ್ಲಿ ನಾವು ವ್ಯವಹಾರ ಮಾಡಬೇಕು. ಅದನ್ನ ಮಾಡ್ರಪ್ಪ ಅಂತ ನಾವು ಹೇಳ್ತಿರೋದು. ಒಂದು ಭಾಷೆ, ದೇಶಕ್ಕೊಂದು ಭಾಷೆ ಬೇಕು, ಅದನ್ನು ತುಂಬಾ ಚೆನ್ನಾಗಿ ಬೆಳೆಸ್ಕೊಳ್ಳಿ. ನೀವು ನಿಮ್ಗೊಂದು ಪ್ಲಸ್ ಪಾಯಿಂಟ್ ಅಲ್ವಾ ಅದು. ನನ್ಗೆ ಹಿಂದಿ ಬರುತ್ತೆ ಅಂತಂದ್ರೆ, ನಾನು ಕರ್ನಾಟಕ ದೇಶ ಹಿಮಾಚಲ್ ಪ್ರದೇಶಕ್ಕೆ ಹೋಗಿ ಕರ್ನಾಟಕದಿಂದ ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತಾರೆ, ಸಂತೋಷ ಪಡ್ತಾರೆ. ಅದನ್ನ ಅದು ಯಾಕೆ ಈ ರೀತಿ ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತಾರೆ ನನಗೆ ಅರ್ಥ ಆಗಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ಬೇಕಂತ ಬಂದೆ ಸರ್. ಈ ವಿಷಯ ಕೇಳ್ಬೇಕಂತ ಬಂದೆ. ವಿಷಯ ಅಂತ ಹೇಳಿ ಅನೇಕ ವಿಷಯಗಳು ಈ ಭಾಷಾದಲ್ಲಿ ಅಭಿವೃದ್ಧಿ ಮಾಡ್ಬೇಕೆ ವಿನಃ ಅದನ್ನ ತುಳಿಯಕ್ ಹೋಗ್ಬಾರ್ದು ಸರ್. ಬಿಕಾಸ್ ಹಿಂದಿ ಅನ್ನೋದು ಲಿಂಕಿಂಗ್ ಲ್ಯಾಂಗ್ವೇಜ್. ಒಬ್ಬೊಬ್ಬರ ಲ್ಯಾಂಗ್ವೇಜ್, ಈಗ ಬಿಹಾರಿ ಬರ್ತಾನೆ, ಬಿಹಾರಿ ಮಾತಾಡಲ್ಲ. ಅವನು ಲೋಕಲ್ ಅಲ್ಲಿ ಬಿಹಾರಿಗಳು ತುಂಬಾ ಜನ ಬಂದಿದೆ, ಅವ್ರು ಹಿಂದಿನೇ ಮಾತಾಡ್ತಾರೆ. ಅವ್ರು ನಿಧಾನವಾಗಿ ಕನ್ನಡ ಕಲಿಬೋದು, ಪ್ರಶ್ನೆ ಬೇರೆ, ಬಟ್ ಕಾಮನ್ ವ್ಯವಹಾರಕ್ಕೆ ಕರೆಕ್ಟ್. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ನಾರ್ತ್ ಇಂಡಿಯಾದಲ್ಲಿ ನೀವು ಹಿಂದಿನ ಬರೀ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಮಾಧ್ಯಮ ಮೀಡಿಯಂ ಆಗೋ ತಗೊಳ್ತಾ ಇದ್ದಾರೆ. ಅದು ಎಲ್ಲಿ ಎಲ್ಲಾ ಸ್ಟೇಟ್ ನಲ್ಲೂ. ಪಂಜಾಬ್ ನಲ್ಲಿ ಇರ್ಬೋದು, ಹಿಂದಿ ಮೀಡಿಯಂ ತಗೊಂತಾರೆ. ಪಂಜಾಬಿ ಮೀಡಿಯಂಗಿಂತ ಹೆಚ್ಚು ಹಿಂದಿ ಮೀಡಿಯಂ ತಗೋತಾರೆ. ಇಂಗ್ಲಿಷ್ ಮೀಡಿಯಂ ಕೆಲವರು ತಗೋತಾರೆ. ನಮ್ಮಲ್ಲಿ ಆ ರೀತಿ ಹಿಂದಿ ಮೀಡಿಯಂ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾವು. ಇಲ್ಲ, ಒಂದು ಭಾಷೆ ಕಲ್ತ್ಕೊಂಡಿರಿ ಅಪ್ಪ, ಬೇಕಾಗತ್ತೆ. ನಾಳೆ ನೀವು ಬದುಕಬೇಕು ಜೀವನದಲ್ಲಿ ಅಂತಿದ್ರೆ, ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹಿಂದಿ ಕಲ್ತಿ. ಬೆಂಗಳೂರಿಗೆ ಹೋಗಿ ಅದೇ ಹಿಂದಿ ಬೇಕಲ್ಲಿ. ಹಿಂದಿ ಬೇಕು.
ಈಗ ಅದೇ ಹಿಂದಿ ಏನು ಇಂಗ್ಲೀಷು ನಿಮಗೆ ಬೇಕೇ ಬೇಕು. ಸ್ವಲ್ಪ ಈಗ ಅದೇನಾಗಿದೆ ಅಂದರೆ ಆ ರೀತಿ ನಾವು ಔದಾರ್ಯ ಅಂತ ಹೇಳ್ಬಿಟ್ಟು ಕನ್ನಡ ಲೋಕಲ್ ಲ್ಯಾಂಗ್ವೇಜಿಗೆ ನಾವು ಬೆಲೆ ಕೊಡಲೇಬೇಕು, ಬೇಕೇ ಬೇಕು. ಸ್ವಲ್ಪ ಕನ್ನಡ ವ್ಯವಹಾರ ನಡೀತಾ ಇದೆ, ಅದನ್ನ ಅಫಿಷಿಯಲ್ ಕನ್ನಡ ನಡೀತಾ ಇದೆ, ಈಗ ಎಲ್ಲ ಕಡೆ ಕನ್ನಡ ನಡೀತಾ ಇದೆ, ಅದನ್ನ ತುಂಬಾ ಚೆನ್ನಾಗಿ ನಡೆಸಬೇಕು. ನಡೀತಾ ಇದೆ. ಜೊತೆಗೆ ಹಿಂದಿ ಒಂದು ಕಲಿಬೇಕು. ಎಲ್ಲರೂ ಪ್ರೀತಿಯಿಂದ ನೀವು ನೋಡಪ್ಪ ಹಿಂಗಿದೆ ವಿಷಯ, ತಲೆ ಮೇಲೆ ಏರ್ತಾ ಇಲ್ಲ, ಭಾರ ಅಲ್ಲ, ತಿಳ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಜನಗಳಿಗೆ. ಅಷ್ಟೇ ಗೌರ್ಮೆಂಟ್ ಅವರು ಅವ್ರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಬೇಕಂತ ಇದು ಕಾಮನ್ ಥಿಂಗ್ ಓನ್ಲಿ ಟು ಹ್ಯಾವ್ ವ್ಯವಹಾರಕ್ಕೋಸ್ಕರ ಅವ್ರೇನ್ ಮಾಡ್ತಿದ್ದಾರೆ ಈ ರೀತಿ ತಮ್ಮ ಓಟಿಗಾಗಿರ್ಬೋದು ಅಥವಾ ತಮ್ಮ ಸ್ವಾರ್ಥಕ್ಕಾಗಿರ್ಬೋದು ಈ ರೀತಿ ಒಂದು ಭಾಷೆನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳಿದ್ನಲ್ಲ, ಭಾಷೆ ಅನ್ನೋದು ತುಂಬ ಸುಂದರವಾದ್ದು, ಅದಕ್ಕೆ ಸೌಂದರ್ಯ ಇದೆ ಅಂತೇಳಿ. ನೋಡಿ ಈಗ ಒಂದು ಕರ್ನಾಟಕದಲ್ಲಿ ನಾವು ತಗೊಳ್ಳಿ, ಕನ್ನಡ ಇದೆ ಹೌದಾ, ಕನ್ನಡ ಎಲ್ಲ ಕಡೆ ಬೇರೆ ಬೇರೆ ರೀತಿ ಮಾತಾಡ್ತೀವಿ ನಾವು, ಒಂದೇ ಥರ ಕನ್ನಡ ಇಲ್ಲ. ಸುಮಾರು ಟೈಪ್ ಇದೆ, 3 ಟೈಪ್ ಅಂತೂ ಇದೆ. ಈಗ ಒಂದು ಮಂಗಳೂರು ಕನ್ನಡ ಇರ್ಬೋದು, ಒಂದು ಧಾರವಾಡ ಕನ್ನಡ ಇರ್ಬೋದು, ಒಂದು ಮೈಸೂರು ಕನ್ನಡ ಇರ್ಬೋದು, ಹೀಗೆ ಶಿವಮೊಗ್ಗ ಈ ಕಡೆ ಮಂಡ್ಯ ಕಡೆ ಒಂಥರ ವಿಲೇಜ್ ಅಲ್ಲಿ ಕೂಡ ಡಿಫರೆನ್ಸ್ ಇದೆ. ಅದು ಏನಪ್ಪ ಅಂದ್ರೆ ಎಲ್ಲರೂ ಒಂದು ಕನ್ನಡ, ಒಂದು ರೀತಿ ಕನ್ನಡ ಏನಿದೆ, ಬ್ಯಾಂಗ್ಳೂರ್ನಲ್ಲಿ ಮಾತಾಡೋ ಕನ್ನಡ ಸುಮಾರಾಗಿ, ಚೆನ್ನೈನೆಲ್ಲ ಬರೋ ಕನ್ನಡ, ಅದನ್ನ ಜನತೆ ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೋಬೇಕು. ಬೇರೆ ಬೇರೆ ಇರ್ಬೋದು. ಈಗ ನೋಡಿ, ನಾವು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈ ಕಡೆ ನಮ್ಮ ಕಡೆ ಎಲ್ಲ ನಾವು ನಮ್ಮ ಕನ್ನಡದಲ್ಲಿ ಭಾನುವಾರ ಸಂಡೇ ಇದೆ ಹೌದಾ, ಭಾನುವಾರ ಅಂತ ಹೇಳ್ತೀವಿ. ಭಾನುವಾರ ಬರ್ತಾನಪ್ಪ ಅವನು ಅಂತ ಹೇಳ್ತೀವಿ. ಅದೇ ನೀವು ಮಂಗಳೂರು ಕಡೆ ಹೋದ್ರೆ ಆದಿತ್ಯವಾರ ಬರ್ಲಿಕ್ಕೆ ಅಷ್ಟೇ. ಹೌದು. ಅದೇ ಇನ್ನೊಂಥರ ಹುಬ್ಳಿ ಕಡೆ ಹೋದ್ರೆ ಅವರು ರವಿವಾರ ಬರ್ಲಿಕ್ಕೆ ಅಲ್ಲ, ಸುಂದರವಾಗಿರುತ್ತೆ, ಸೌಂದರ್ಯ ಅದು ಭಾಷೆ ನಾನಾ ರೀತಿ ಬೆಳೀತಾ ಇದೆ, ಚೆನ್ನಾಗಿರ್ತದೆ. ಹೌದು. ಅದೇ ರೀತಿ ಹಿಂದಿನೂ ಅಷ್ಟೇ, ಎಲ್ಲಾ ಭಾಷೆಗಳು ಅಷ್ಟೇ. ಹಿಂದಿನಲ್ಲಿ ಮತ್ತೆ ಲ್ಯಾಂಗ್ವೇಜ್ ಚೇಂಜ್ ಆಗಲ್ಲ ಸರ್, ಕಾಮನ್ ಅಲ್ಲ ಎಲ್ಲ ಕಡೆ. ಭಾನುವಾರ ಅಂದ್ರೆ ಭಾನುವಾರನೇ ಇರುತ್ತೆ. ಅಲ್ಲೂ ಈ ತರ ವ್ಯತ್ಯಾಸ ತುಂಬಾ ಇದೆ. ಇದೆಯಾ? ಇದೆ. ಅದಕ್ಕೆ ಹೇಳ್ತಾರೆ, ಹಿಂದಿಲಿ ಒಂದು ಗಾದೆ ಹೇಳ್ತಾರೆ, 4 ಕೋಸ್ ಪರ್ ಬದಲೇ ಪಾನಿ, 8 ಕೋಸ್ ಪರ್ ಬಾನಿ. ಅಂದ್ರೆ 4 ಕೋಸ್ ಅಂದ್ರೆ ಒಂದು ಕೋಸ್ ಅಂತಿದ್ದು ಮುಂಚೆ, ಮೈಲು ಅಂತಿದ್ರು, ಮೈಲ್ಸ್. ಒಂದು 20-25 ಮೈಲಿಗೆ ನೀರು ಚೇಂಜ್ ಆಗುತ್ತೆ. ಇನ್ನೊಂದು 25 ಮೈಲಿಗೆ ಭಾಷೆ ಚೇಂಜ್ ಆಗುತ್ತಂತೆ. ಭಾಷಾ ಬದಲ್ತೀಯ, ಪಾನಿ ಬದಲ್ತಾ. ಇಲ್ಲಿ ನೀವು ಈಗ ಎಕ್ಸಾಂಪಲ್, ನೀವು ಇಲ್ಲಿಂದ ಭದ್ರಾವತಿಗೆ ಹೋಗಿ, ನೀರೇ ವ್ಯತ್ಯಾಸ, ಶಿವಮೊಗ್ಗ ನೀರೇ, ಅಲ್ಲಿ ಭಾಷೆನೂ ಸ್ವಲ್ಪ ವ್ಯತ್ಯಾಸನೇ. ಭದ್ರಾವತಿಲಿ ಶಿವಮೊಗ್ಗ ಭಾಷೆ ವ್ಯತ್ಯಾಸ. ಇನ್ನು ಚನ್ನಗಿರಿಗೆ ಹೋಗ್ಬಿಟ್ರಂತೂ ಅದು ಇನ್ನೊಂಥರ ಭಾಷೆ, ಸ್ವಲ್ಪ ಹಿಂದಿ ಮಿಕ್ಸ್, ಉರ್ದು ಮಿಕ್ಸ್, ಧಾರವಾಡ ಮಿಕ್ಸು, ಆ ಥರ. ಇನ್ನು ಸ್ವಲ್ಪ ಮುಂದೆ ತೆಲುಗು ಮಿಕ್ಸು. ಭಾರತದಲ್ಲಿ ಹೋದ್ರೆ ಆಯಾ ಭಾಷೆ ಪ್ರಭಾವ ಅದ್ರ ಮೇಲೆ ಬೀರುತ್ತೆ. ಮರಾಠಿ ಪ್ರಭಾವ ಇದೆ, ಒಂದ್ ಕಡೆ ಮಲಯಾಳ ಪ್ರಭಾವ ಇದೆ, ತೆಲುಗು ಪ್ರಭಾವ ಇದೆ, ತಮಿಳು ಪ್ರಭಾವ ಇದೆ. ಹೀಗಾಗಿ ಕರ್ನಾಟಕ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಪ್ರಭಾವ. ಸ್ಮಾಲ್ ಇಂಡಿಯಾ, ಕರ್ನಾಟಕ ಇಸ್ ಸ್ಮಾಲ್ ಇಂಡಿಯಾ. ಎಲ್ಲ ಕಡೆ ಎಲ್ಲ ಭಾಷೆ ಇದೆ. ಅಂದ್ರೆ ಒಂದು ಅಸಂತೋಷ ಅಂತ ಅಂದ್ರೆ ಎಲ್ಲಾ ಭಾಷೆನೂ ನಮ್ಮ ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇದಾವೆ. ಒಂದು ಪ್ರಾಬ್ಲಮ್ ಇದೆ ಅನ್ಸತ್ತೆ ಸ್ವಲ್ಪ ಅದನ್ನು ಕನ್ನಡಿಗರು ಔದಾರ್ಯತೆ, ಹೌದು, ಅವ್ರ ಔದಾರ್ಯತೆ ಇದ್ದಿದ್ರಿಂದ ನಾ ಹೇಳಿದ್ನಲ್ಲ, ಎಲ್ಲ ಇಂಡಸ್ಟ್ರಿನೂ ಹೈಫೈ ಎಲ್ಲ ಬೆಂಗಳೂರಿಗೆ ಬಂತು. ಇಲ್ಲದೆ ಇದ್ರು ಹೋಗ್ತಿದ್ವು, ಯಾರು ಸೇರಿಸ್ತಿರ್ಲಿಲ್ಲ. ಈಗ ಸ್ವಲ್ಪ ನಾವು ಭಾಷೆ ಬೆಳವಣಿಗೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವು ಸಿಟ್ಟಾಗಿರ್ಬೇಕು, ಬಂದವರಿಗೆ ಪ್ರೀತಿಯಿಂದ ಹೇಳ್ಕೊಡ್ಬೇಕು, ನಾವು ಕನ್ನಡ ಮಾತಾಡ್ರಪ್ಪ ಅಂತ ಹೇಳಬೇಕು, ಹಿಂದಿಲೂ ಹೇಳಬೇಕು. ಎಲ್ಲ ಮಾಡ್ತಾನೆ ಬಂದಿದ್ದೀವಿ ನಾವು. ನೋಡಿ, ಕರ್ನಾಟಕ ಜನಕ್ಕೆ ಅವ್ರ ಐಫೈಗಳು ಸಿಕ್ಕಾಪಟ್ಟೆ ಕಂಪ್ನಿಗಳು ಕೆಲಸಗಳು ಕೊಟ್ಟಿವಲ್ಲ. ಅದೇ ಮತ್ತೆ ಅಪಾಯಿಂಟ್ಮೆಂಟ್ ಆಗಿದೆಯಲ್ಲ, ಹಂಗೆ ಅದೇನು ಹೇಳಿದ್ ನಾನು. ನಾವು ಕನ್ನಡ ಅಂತ ತಮಿಳ್ನಾಡು ಬರೀ ತಮಿಳು ಕೂತಿದ್ರೆ ಅಪಾಯಿಂಟ್ಮೆಂಟ್ ಆಗ್ತಿರ್ಲಿಲ್ಲ. ಎಲ್ಲ ಇಂಡಸ್ಟ್ರಿ ಬೇರೆ ಸ್ಟೇಟ್ ಹೋಗ್ಬಿಡೋದು. ಆ ರೀತಿ ನೋಡಿದಾಗ ಈ ಹಿಂದಿ ಇಂಪಾರ್ಟೆಂಟ್. ಈಗ ಹಿಂದಿ ಮಹತ್ವ ಅಂದ್ರೆ ಅತಿ ಮಹತ್ವನಪ್ಪ. ನಾನು ಹೇಳಿದ್ನಲ್ಲ, ಅದ್ರ ಮಹತ್ವನೇ ಜಾಸ್ತಿ ಇದೆ. ಇದು ನಮ್ಮ ಸರ್ಕಾರದವರು ಇದನ್ನ ಕನ್ಸಿಡರ್ ಮಾಡ್ಬೇಕು ಸರ್. ನಾನು ಹೇಳ್ದಂಗೆ ಕನ್ಸಿಡರ್ ಆಗಬೇಕು. ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಭಾರ ಅನ್ಸಲ್ಲ. ಇದು ಅನ್ಸಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಹೇಳಿದ್ರೆ ಅದನ್ನೆಲ್ಲ ಕಲಿತಾರೆ. ಯಂಗ್ ಅಲ್ಲಿ ನಾವು ಪ್ರಥಮ ಮಧ್ಯಮ ರಾಷ್ಟ್ರಭಾಷೆ ಕಲ್ತೀವಲ್ಲ ಸರ್, ಕಠಿಣ ಎಕ್ಸಾಮ್ ಪಾಸ್ ಮಾಡಿದ್ವಿ. ಅದು ಒಂಥರ ಇಂಟ್ರೆಸ್ಟ್. ಹೌದು. ಮತ್ತೆ ಭಾರ ಎಲ್ಲ ಆಗುತ್ತೆ. ಹೌದು, ಎನ್ಕರೇಜ್ ಮಾಡಿದ್ರೆ ಕಲಿತಾವೆ. ಭಾರ ಹೆಂಗಾಯ್ತು ಅಂತ ನನಗೆ ಭಾರ ಅನ್ನಿಸ್ಲಿಲ್ಲ. ಇವ್ರೇ ಕನ್ಸಿಡರ್ ಮಾಡ್ತಾರೆ ಭಾರ ಅಂತ. ಹೇಳಿಲ್ಲ ಸರ್, ಎಲ್ಲ ಒಂದು ರಾಜಕೀಯ. ಅದಕ್ಕೆ ನ್ಯಾಷನಲ್ ಇಂಟೆಗ್ರಿಟಿ ಅಂತ ನಾವು ಹೇಳ್ತೀವಿ. ರಾಷ್ಟ್ರೀಯ ಐಕ್ಯತೆ, ಭಾವೈಕ್ಯತೆ ಎಲ್ಲಿ ಬರುತ್ತೆ? ಲ್ಯಾಂಗ್ವೇಜ್ ಇದ್ರೇನೆ ಬರೋದು. ಒಂದು ಲ್ಯಾಂಗ್ವೇಜ್ ಬೇಕೇ ಬೇಕು.
ಅದು ಯಾವ ಎವ್ರಿ ಕಂಟ್ರಿ ಇಸ್ ಹ್ಯಾವಿಂಗ್ ದೇರ್ ಓನ್ ಲ್ಯಾಂಗ್ವೇಜ್, ಹಿಸ್ ಓನ್ ಹರ್ ಓನ್. ದೇರ್ ಓನ್ ಲ್ಯಾಂಗ್ವೇಜಸ್ ಅಲ್ವಾ? ಅದು ಮತ್ತೆ ಇಂಡಿಯಾದಲ್ಲಿ ಯಾಕೆ ಮಾಡ್ಬೋದು? ಅದೇ ಇಂಡಿಯಾದಲ್ಲಿ ಮಾಡಬೇಕು. ಅಂದ್ರೆ ಇಂಡಿಯಾದಲ್ಲಿ ನಾವು ಹೇಳಿದ್ನಲ್ಲ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ತುಂಬಾ ಸಮೃದ್ಧ, ನಾವು ಹಿಂದಿ ಒಪ್ಪಲ್ಲ ಅಂತಾರೆ. ಆದ್ರೆ ಬೇಡಪ್ಪ, ನೀವು ನಿಮ್ಮ ಭಾಷೆಯನ್ನೇ ನೀವು ಸಾರ್ವಭೌಮ ನಿಮ್ಮ ಸ್ಟೇಟ್ನಲ್ಲಿ, ಅದಕ್ಕೆ ಭಾಷಾವಾರ ಪ್ರಾಂತ್ಯ ಅಂತ ನಾವು ಮಾಡ್ಕೊಟ್ಬಿಟ್ಟಿದ್ದೀವಿ. ಆದ್ರೆ ಹಿಂದಿನ ಪ್ರೀತಿಯಿಂದ ಕಲೀರಿ, ಅದನ್ನ ಸ್ವಲ್ಪ ಉಳಿಸಿ. ಆಯ್ತಪ್ಪ, ಇವ್ರು ಹಿಂದಿ ಬೇಡ ಅಂತಾರಲ್ಲ ಸರ್, ಹೌದು. ಕನ್ನಡದಿಂದ ನಾರ್ತ್ ಕಡೆ ಹೋಗ್ಬಿಡಿ, ನೀವು ಹಿಂದಿ ಮಾತಾಡಬಾರ್ದು, ನಿನ್ ಲ್ಯಾಂಗ್ವೇಜ್ ಮಾತಾಡಕ್ಕೋ ಸಾಧ್ಯನಾ? ಬದುಕಕ್ಕೆ ಆಗಲ್ಲ, ವಾಪಸ್ ಬರ್ಬೇಕು. ಕರ್ನಾಟಕದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು ನೀವು, ಹೋಗ್ಲೇಬಾರ್ದು. ನೀವೇನಾದ್ರು ನಾನು ತುಂಬಾ ಬೆಳಿತೀನಿ, ಬೇರೆ ಕಡೆ ಹೋಗ್ಬೇಕು ಅಂತಿದ್ರೆ ಬಿಟ್ಬಿಡು. ಕರ್ನಾಟಕದಲ್ಲಿ ಒಂದು ಸೀಮಿತ. ಬೇಡ, ಕೇರಳ ಹೋಗಿ ನೀವು ನಿಮ್ಮ ಲ್ಯಾಂಗ್ವೇಜ್ ಕನ್ನಡ ಹೋಗಿ ಮಾತಾಡಿ, ಕೇರಳದಲ್ಲಿ ಸಾಧ್ಯ ಉಂಟಾ? ನಮ್ಮ ಸೌತ್ ಇಂಡಿಯಾದಲ್ಲಿ ಹೇಳಬೇಕು ಅಂದ್ರೆ ನೋಡಿ, ಭಾಷೆಗೆ ತುಳು ಭಾಷೆ ಇದೆ, ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಲಿಪಿ ಕೂಡ ಇಲ್ಲ. ವಿಶ್ವದಾದ್ಯಂತ ಬೆಳೆಸ್ಬಿಟ್ಟಿದ್ದಾರೆ ಆ ತುಳು ಜನಗಳು, ಅಷ್ಟು ಭಾಷಾ ಪ್ರೇಮವಾಗಿ. ಹಂಗಂತೇಳಿ ಅವ್ರು ಹಿಂದಿ ಬಿಟ್ಟಿಲ್ಲ, ಹಿಂದಿ ಕಾಮನ್ ಅವ್ರು ಮಾತಾಡೇ ಮತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತು ತುಳು ಭಾಷೆ ಗೊತ್ತಾಗಲ್ಲ. ಮತ್ತೆ ಅದನ್ನ ಅಷ್ಟು ಚೆನ್ನಾಗಿ ಬೆಳೆಸಿ ಹಿಂದಿ ಮೂಲಕ, ಅದೇ ಒಂದು ಭಾಷೆ ಮೂಲಕ ಬೇರೆ ಎಲ್ಲ ಬೆಳಿಬೇಕು. ಮತ್ತೆ ನಾವೀಗ ಇಂಗ್ಲಿಷ್ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯ 50 ಸಲ ಸರ್, ಇದು ಎವರ್ ಲಾಸ್ಟಿಂಗ್ ರೀತಿ. ನಾವು ಬಿಟ್ಟೇ ಬಿಡ್ತೀವಿ ಜಪಾನ್ ತರ ಅಥವಾ ಚೈನಾ ತರ ಅಂತ ಮಾಡಿದ್ರೆ, ನಮ್ಮ ಭಾಷೆಗಳನ್ನ ನಾವು ಸಮೃದ್ಧ ಮಾಡ್ಕೋಬೇಕು. ಎಸ್ಪೆಷಲಿ ಒಂದ್ ಲ್ಯಾಂಗ್ವೇಜ್, ಸಂಪರ್ಕ ಭಾಷೆ ಹಿಂದಿ ಏನಿದೆ. ಈಗ ಜಪಾನ್ ಹೋದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು, ನಾವು ಜಪನೀಸ್ ಮಾತಾಡಕ್ಕಾಗಲ್ಲ. ಈಗ ಕೇರಳ ಹೋದ್ರೆ, ಇದಕ್ಕೆ ಹೋದ್ರೆ, ರಷ್ಯಾ ಹೋದ್ರೆ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್ ಒನ್ಲಿ. ಏನು ಮಾಡ್ತಾರೆ? ಕಾಮನ್ ಲ್ಯಾಂಗ್ವೇಜ್, ವರ್ಲ್ಡ್ ಲ್ಯಾಂಗ್ವೇಜ್ ಸರ್, ಗ್ಲೋಬಲ್ ಲ್ಯಾಂಗ್ವೇಜ್. ಹಿಂದಿನಲ್ಲಿ ಈಗ ಹೇಳ್ತಾ ಇದ್ದಾರೆ, USA ನಲ್ಲಿ ಒಳ್ಳೊಳ್ಳೆ ಜಾಬ್ಗಳಿದೆಯಂತೆ, ಚೆನ್ನಾಗಿ ಹಿಂದಿ ಈ ತರ ಇದೆ. ಹೇಳಿದ್ನಲ್ಲ, ಈಗ ವಾಣಿಜ್ಯ ಹಿಂದಿ, ಕಮರ್ಷಿಯಲ್ ಹಿಂದಿ ಕಲಿತ ಒಳ್ಳೆ ಸ್ಯಾಲರಿ, ನಿನಗೆ ಒಳ್ಳೆ ಗೌರವ ಇಂಡಿಯಾದಿಂದ ಕರೆಸ್ಕೊಂತ ಇದ್ದಾರೆ. ಹಿಂದಿ ಬೆಳವಣಿಗೆ ಆಗ್ತಾ ಇದೆ, ಸ್ಕೂಲ್ ಕಾಲೇಜಸ್ ಎಲ್ಲ ನಡೀತಾ ಇದೆ. ಹಂಗಾಗಿ ಅಲ್ಲೇ ನಡೆಸ್ಬೇಕಾದ್ರೆ ನಾವು ಮಾಡಬೇಕು. ದೇಶಕ್ಕೂ ಒಂದು ಭಾಷೆ ಅಟ್ಲೀಸ್ಟ್ ಬೇಕು, ಅದಾರು ಒಂದು ಪ್ರಜ್ಞೆ ನಮ್ಮಲ್ಲಿ ಬೇಕು. ಅದನ್ನ ನಾವೆಲ್ಲ ತರಬೇಕು ಮಕ್ಕಳಲ್ಲಿ. ಭಾರ ಅಲ್ಲ ಮಕ್ಕಳೇ, ಇದು ನಿಮ್ ತಲೆ ಮೇಲೆ ಹೇಳ್ತಾ ಇಲ್ಲ, ನಿಮ್ಗೆ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀವಿ. ಹಿಂದಿ ಕಲೀರಿ, ಎಷ್ಟು ಒಂದು ಭಾಷೆ ರೂಪದಲ್ಲಿ ಅದನ್ನ ನೀವು ಕಲಿಬೇಕು. ಅದನ್ನೇ ಕೂತ್ಕೊಂಡು ಇದೆಲ್ಲ ನಾನು ಒಂದಿಷ್ಟು ಯೋಚನೆ ಮಾಡ್ತಾ ಇದ್ದೆ. ಆಯ್ತು ಸರ್, ಈಗ ತುಂಬಾ ಥ್ಯಾಂಕ್ಸ್ ಸರ್. ನೀವು ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರಿ, ನಮಗೂ ಕೆಲವು ವಿಷಯಗಳು ಗೊತ್ತಿರಲಿಲ್ಲ. ಬಟ್ ನೀವು ಪ್ರೊಫೆಸರ್ ಆಗಿರೋದ್ರಿಂದ ನಿಮಗೆ ಈ ಭಾಷಾದ ಬಗ್ಗೆ ನಿಮಗೆ ಹಿಡಿತಾ ಇದೆ. ಹಾಗಾಗಿ ನೀವು ಇದು ಪ್ರಾಬ್ಲಮ್ ಅನ್ನೋದು ರಾಜಕೀಯ ಪ್ರಾಬ್ಲಮ್ ವಿನಃ ಅಷ್ಟೇ, ಯಾರಿಗೂ ಭಾರ ಆಗಿಲ್ಲ. ಹಿಂದಿ ಇಸ್ ಅ ಕಾಮನ್ ಥಿಂಗ್. ಹಿಂದಿ ಎಲ್ಲಾ ದೇಶದಲ್ಲೂ ಬೇಕೇ ಬೇಕು. ಇಟ್ ಇಸ್ ಲಿಂಕಿಂಗ್ ಭಾಷೆ, ವ್ಯವಹಾರಕ್ಕೋಸ್ಕರ ಬೇಕೇ ಬೇಕು. ಸೊ ಹಿಂದಿ ಇಸ್ ವೆರಿ ಇಂಪಾರ್ಟೆಂಟ್. ಹಿಂದಿ ಬೇಕು. ಟೋಟಲಿ ಈಗ ನಾವು ಈ ಕಾನ್ವರ್ಸೇಷನ್ ಹೇಳೋದಂದ್ರೆ ಹಿಂದಿ ನಮ್ಮ ದೇಶಕ್ಕೆ ಬೇಕು. हिंदी को संपर्क भाषा के रूप में इस्तेमाल करिए. ಒಂದು ಲಿಂಕ್ ಲ್ಯಾಂಗ್ವೇಜ್ ರೂಪದಲ್ಲಿ ನಾವು ಬೆಳೆಸೋಣಂತೆ, ಅಭಿವೃದ್ಧಿ ಪಡಿಸೋಣ. ತುಂಬಾ ಚೆನ್ನಾಗಿ ಸರ್ಕಾರನ ಆ ಕೆಲಸ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಅದು ನಾವು ನಮ್ಮ ಮಕ್ಕಳಿಗೆ ಹೇಳೋಣಂತೆ. ಆ ಭಾಷೆಯನ್ನು ಬೆಳೆಸಬೇಕು, ನಮ್ಮ ಭಾಷೆನೂ ಬೆಳೆಸಬೇಕು, ಜೊತೆಗೆ ಈ ಲಿಂಕ್ ಲ್ಯಾಂಗ್ವೇಜ್, ಸಂಪರ್ಕ ಭಾಷೆ ಹಿಂದಿನೂ ಬೆಳೆಸೋಣಂತೆ ಅಂತ ಹೇಳ್ತಾ ನನ್ನ ಮನಸ್ಸಿನಲ್ಲಿರೋ ವಿಷಯ ನಿಮಗೆ ತಿಳಿಸಿ. ತುಂಬಾ ಥ್ಯಾಂಕ್ಸ್ ಸರ್. ಈ ಒಂದು ಕಾನ್ವರ್ಸೇಷನ್ ನಾವು ಮಾಡಿದ್ವಿ ಈಗ ಇದು ಹಿಂದಿ ಭಾಷೆ ಬಗ್ಗೆ. ತುಂಬಾ ಥ್ಯಾಂಕ್ಸ್. ಒಂದು ಅರ್ಧ ಗಂಟೆ ನೀವು ನಮ್ಗೆ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಬರ್ತೀವಿ ಸರ್. ಥ್ಯಾಂಕ್ ಯು.